ಏನ್ರಿ ಹೊಡಿತೀರಾ? 3 days ಐ ವಿಲ್ ನಾಟ್ ಕಮ್. ನನಗೂ ನೇಹಾ ಅವ್ರ ಮಧ್ಯೆ ಯಾವಾಗಲೂ ಜಗಳ. ನಮ್ಮ ಸೂಟ್ ಕೇಸ್ಗಳನ್ನ ಎತ್ಕೋತಾ ಇದೀವಿ. ನೋಡಿ ಬ್ಲಾಕ್ ಫುಲ್ ಸರ್ಪ್ರೈಸಸ್ ಇರೋದು. ಜಾಗ ನೋಡಿ ಏನ್ ಕ್ರೇಜಿಯಾಗಿ ಕಾಣ್ತಾ ಇದೆ. ಹಿಂಗೆ ಗುದ್ಬಿಟ್ಟು ಹೋಗ್ಬಿಟ್ರಿ. ಇದಾ ದಿಸ್ ಇಸ್ ಮೈ ನ್ಯೂ ಗುಜರಾತ್ ಫ್ರೆಂಡ್. ಜಾರಾ, H&M, ಪೂಮಾ. ಇವತ್ತು ಸ್ಟೇಯಿಂಗ್ ಇನ್ ಕಾರ್ ಆಗಿ ಹೋಗ್ತಾ ಇದೆ ನಮ್ದು. ಓಕೆ, ಲೆಟ್ಸ್ ಗೋ. Bye. 3 days I will not come. Going to Ashrama. Bye. ಹೆಲ್ತ್ ನೋಡ್ಕೊಳ್ಳಿ. ಹುಷಾರು, ಆಚೆ ಹೋಗ್ಬೇಡಿ, ಬಿಸಿಲು ಜಾಸ್ತಿ ಇದೆ. ಬೈ. ಗೈಸ್, ಸೊ ನಾನು ನಮ್ಮ ಮನೆಯಿಂದ ಶೂಟ್ರ್ ಮನೆಯವ್ರಿಗೂ ಕಾರ್ ಓಡಿಸಿ ರಪಕ್ಕಂತ ಇಲ್ಲಿ ಶಿಫ್ಟ್ ಆಗ್ಬಿಟ್ಟು ಅವನಿಗೆ ಡ್ರೈವಿಂಗ್ ಸೀಟ್ನ ಕೊಟ್ಟು ಚಿಲ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಫಸ್ಟ್ ನಮ್ಮ ಅಕ್ಕನ ಡ್ರಾಪ್ ಮಾಡಬೇಕು. ಅವಳು ಏನೋ ಶೂಟ್ ಇದೆ ಅಂತ ಬಂಚಂಗಲ್ಲಿ. ನಮ್ಮ ಅಕ್ಕನ ಡ್ರಾಪ್ ಮಾಡಿ ನೇಹಾ ಅವ್ರ ಮನೆ ಹತ್ರ ಹೋಗಿ ನೇಹಾ ಅವ್ರನ್ನ ಪಿಕ್ ಮಾಡಿಕೊಂಡು ಒಂದು ಸೈಟ್ ಇದೆ, ಆ ಸೈಟ್ ಹತ್ರ ಹೋಗಿ ವಾಪಸ್ಸು ಬಂದು ಏನೇನೋ ಇದೆ ಎಲ್ಲ ವ್ಲಾಗ್ ಇಲ್ಲೇ ಹೇಳ್ಬಿಟ್ರೆ ನೀವು ವ್ಲಾಗ್ ಫುಲ್ ನೋಡಲ್ಲ, ಅದಕ್ಕೆ ಫುಲ್ ಹೇಳಲ್ಲ. ನೋಡಿ ಏನೇನು ಮಾಡ್ತೀವಿ ಇವತ್ತು ನಾವು ಅಂತ. ಲಾಸ್ಟ್ ಅಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ಲಾಸ್ಟ್ ವರ್ಗೂ ನೋಡ್ತಾರೆ ಅಂತನಾ? ಲಾಸ್ಟ್ ಅಲ್ಲಿ ಸರ್ಪ್ರೈಸ್ ಇದೆ. ಏನು ಅದು ಯಾವುದು 3 ದಿನ ಸರ್ಪ್ರೈಸ್ ಇದೆ ಅಂತ ಗೈಸ್. ನೋಡಿ ವೆಯ್ಟ್ ಮಾಡಿ. ಇದೆ ಸರ್ಪ್ರೈಸ್ ಇದೆ. ಒಟ್ಟಿನಲ್ಲಿ ಈ ಬ್ಲಾಗ್ ಫುಲ್ ಸರ್ಪ್ರೈಸಸ್ ಇರೋದು. ಬನ್ನಿ ಹೋಗೋಣ. ಒನ್ ಡೇ ವಿತ್ ಗರ್ಲ್ ಫ್ರೆಂಡ್. ಇಲ್ಲ ಒನ್ ಡೇ ವಿತ್ ಮೈ ಗರ್ಲ್ ಫ್ರೆಂಡ್ ಅಂಡ್ ಫ್ರೆಂಡ್ ಮಾಡ್ತಾ ಇರೋದು ಇವತ್ತು ನಾವು. ಬನ್ನಿ. ಸೊಳ್ಳೆ ನೋಡು ಮಗ, ನಂಗೆ ಸೊಳ್ಳೆ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಬಾಯ್ ಸೀಮಾ ಸೋನು. ಟೇಕ್ ಕೇರ್. ಇದು ಡೀಸೆಲ್ ಹಾಕ್ಸ್ಲಿಲ್ಲ, ವಾಪಸ್ ಬರ್ತಿರಲ್ಲ. 1000 ಹಾಕ್ಸ್ತೀನಿ. ಹ್ಞೂ ಅಂದ್ಮೇಲೆ ನಾನು ಹಾಕ್ಸ್ತೀನಿ ಅಂತ ಹೇಳೋದು. ಆಟೋ ದುಡ್ಡು ಕ್ಯಾಬಲ್ಲಿ ಬಂದಿದ್ರೆ 3000 ಆಗಿರೋದು. ಎಲ್ಲೋದ್ರೂ 3000 ಅಂತ 1000 ಅಂತ ಹಾಕ್ಸ್ಕೊತೀಯಾ? ಯಾರು ನೀನ್ ಹಾಕಿದ್ಯಾ? ಮನ್ಸ್ಬಿಟ್ಟು ಹೇಳು. ಒಬ್ಳು ಮನ್ಸ್ ಮುಟ್ಟೆ ಹೇಳ್ತೀವಿ. ರಿಟರ್ನ್ ಅಲ್ಲ, ಲಿಸ್ಟ್ ಅಲ್ಲಿ ಬರಲ್ವಾ ಅದು ವಾಪಸ್? ನನಗೆ ಎಷ್ಟೊಂದು ಬಿಟ್ಟಿದೀನಿ ಗೊತ್ತಾ ನಿಂಗೆ? ನೋಡು, ನಾನು ನಿನ್ ಮೆಸೇಜ್ ಹಾಕ್ದಾಗ ನೋಡು. ನಿಮ್ ಕಷ್ಟ ಸರಿ ನಾನೇ ಸರಿ ಇಲ್ಲ ಗೈಸ್. ಸಾರಿ ಸಿಮೋಸನು, ಸಾರಿ. ನಮ್ಮ ಅಕ್ಕ ಪ್ರಮೋಷನ್ಗೆ ಹೋಗ್ತಿರೋದು ಗೈಸ್, ಸರಿಯಾಗಿ ದುಡ್ಡು ಮಾಡ್ಕೊಳಕ್ಕೆ. ಬಾಯ್. ಲೆಟ್ಸ್ ಗೋ ಗೈಸ್. ಈಗ ನಾವು ಯಾವ ಮನೆ ಹತ್ರ ಹೋಗ್ಬೇಕು? ಇದಾ ಡೆಂಟ್ ಈ ಕಡೆ ಇರೋದು, ನಮ್ಗೆ ಈ ಕಡೆ ಇರೋದು. ನಮ್ಮ ಕಾರ್ಗೆ ಬಸ್ಸು ಹಿಂಗೆ ಗುದ್ಬಿಟ್ಟು ಹೋಗ್ಬಿಟ್ರು. ಹಿಂಗೆ ಟಚ್ ಆಗಿ ಹೋಯ್ತು ಲೆಫ್ಟ್ ಅಲ್ಲಿ. ಈ ಕಡೆ ಗಾಡಿ ನಿಲ್ಸ್ಕೊಂಡಿದ್ರು. ಅವ್ರ ಹತ್ರ ಹೇಳ್ತಾ ಇದೀವಿ ವ್ಯಕ್ತಿ ಅಂತ. ಅಷ್ಟರಲ್ಲಿ ಈ ಕಡೆ ದೊಬ್ಬಂದು ಗಾಡಿ ಅಲ್ಲಾಡ್ತು. ಇಳಿದು ನೋಡ್ರೆ ಒಂದು ಮಾರ್ಕ್ ಇಲ್ಲ. ಅಪ್ಪ ಸಮಾಧಾನ ಆಯ್ತು ಸ್ವಲ್ಪ. ಇಲ್ಲ ನಮ್ಗೆ ಗೊತ್ತಾಗ್ತಿಲ್ವಾ ಎಲ್ಲಿ ಮಾರ್ಕ್ ಆಗಿದೆ ಅಂತ. ಒಟ್ಟು ಗಾಡಿ ಅಲ್ಲಾಡ್ತಲ್ವಾ? ಗಾಡಿ ಅಲ್ಲಾಡ್ತು, ಬಟ್ ಎಲ್ಲೂ ಮಾರ್ಕ್ ಇಲ್ಲ. ಗಾಡಿನ ಹಿಂಗೆ ಅಲ್ಲಾಡ್ತು ಗೈಸ್. ಟಚ್ ಆಗಿ ಅವ್ರು ಬಸ್ ಅವ್ರಂತೂ ಒಂದ್ ಸೆಕೆಂಡ್ ನಿಲ್ಸಿಲ್ಲ, ಹುಯ್ ಅಂತ ನುಗ್ಬಿಟ್ರು. ನಂಬರ್ ಇದೆ, ಫೋಟೋ ಇಟ್ಕೊಂಡಿದ್ದೀನಿ ಬಸ್ ಅವರು. ಬಟ್ ಏನಾದ್ರು ಮೇಜರ್ ಆಗಿರೋ ಫೋಟೋ ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ, ಬಟ್ ಏನು ಆಗೇ ಇಲ್ವಲ್ಲ. ಬಟ್ ಗಾಡಿ ಅಲ್ಲಾಡ್ತು. ನಂಗೆ ಗಾಡಿ ಅಲ್ಲಾಡಿದಕ್ಕೆ ಓಕೆ ರೈಟ್ ಸೈಡ್ ಹೋಯ್ತು ಕಂಪ್ಲೀಟ್ ಅನ್ಕೊಂಡೆ. ಹೋಯ್ತು ಪಚಡಿ ಅನ್ಕೊಂಡೆ. ಥ್ಯಾಂಕ್ ಗಾಡ್. ಗೈಸ್, ನೇಹಾ ಗುಪ್ತಾ ಇನ್ ದ ಹೌಸ್ ಗೈಸ್. In the car. ವಾಟ್ ಈಸ್ ಅಪ್ ಫ್ಯಾಮ್? ಹೈ ಅಂತೆಲ್ಲ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಸ್ಯಾಮ್ ಸಮೀರ್ ಚಾನಲ್ ಅಲ್ಲಿ ನೇಹಾ ಗುಪ್ತಾ ಅವರೇ ಇನ್ಮೇಲೆ ವ್ಲಾಗ್ ಮಾಡಬಹುದು ಗೈಸ್. ಚಾನಲ್ ಅಕ್ವೈರ್ ಮಾಡ್ಕೋತಾವ್ರೆ ಗೈಸ್. ಇಲ್ಲ ಜಸ್ಟ್ ನಿಮಗೆ ಸರ್ಪ್ರೈಸ್ ಮಾಡೋದಕ್ಕೆ ಮಾತ್ರ ಮಾಡಿ. ಚೆನ್ನಾಗಿದೆ ಗುಪ್ತಾ, ನೈಸ್ ಔಟ್ಫಿಟ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕೂತಿದ್ದೀರಾ ಕಾರಲ್ಲಿ. ಹಿಂಗೂ ಕೂರ್ಬೋದು. ಡೀಸೆಂಟ್ ಆಗಿ ಕೂರೋಣ. ಸೊ ಈಗ ಫಸ್ಟ್ ನಾವು ಲೊಕೇಶನ್ ಹೋಗ್ತಾ ಇದೀವಿ, ಸೈಟ್ ನೋಡಕ್ ಹೋಗ್ತಾ ಇದೀವಿ. ಅಲ್ಲಿಂದ ಆಮೇಲೆ ನಾವು ಎಲ್ಲಿ ಹೋಗ್ತಿದೀವಿ ಅಂತ ನೋಡಿ. ಪ್ಲಾಟ್ ನೋಡಕ್ ಹೋಗ್ತಾ ಇದೀವಿ. ಅಷ್ಟು ಆಗ್ತಿದೆ, ಬಟ್ ಲೊಕೇಶನ್ಗೆ ಹೋಗೋಕ್ಕೂ ಟೈಮ್ ಆಗಿಬಿಟ್ಟಿದೆ. ಸೊ ಬೇಗ ಫಸ್ಟ್ ಲೊಕೇಶನ್ ಹತ್ರ ಹೋಗಿ ಅಲ್ಲೇ ಏನಾದ್ರು ತಿನ್ಕೊಂಡು ಬರೋಣ. ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಯಾರು ಮೂವ್ ಆಗಂಗೆ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ನಾನು ಫೋನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅಂದರೆ ನನ್ನ ಇನ್ನೊಂದು ಫೋನ್ ಇತ್ತಲ್ಲ, ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಇನ್ನೊಂದು ಫೋನು 17 Pro Max ನನ್ನ ಹತ್ರ ಒಂದಿದೆ, ಇನ್ನೊಂದು 16 Pro Max ನನ್ನ ಹತ್ರ ಇದೆ. ಸೊ ಏನಾಗ್ಬಿಟ್ಟಿದೆ ಅಂದರೆ ನನ್ನ ಫೋನ್ ಪೇ, ಗೂಗಲ್ ಪೇ ಏನೂ ವರ್ಕ್ ಆಗ್ತಿಲ್ಲ. ಇಲ್ಲಿ ಫಾಸ್ಟ್ ಟ್ಯಾಗಲ್ಲಿ ನಿಂತಿದ್ದೀವಿ. ನಾವು ರೀಚಾರ್ಜ್ ಖಾಲಿ ಆಗಿಬಿಟ್ಟಿದೆ, ಬಟ್ ರೀಚಾರ್ಜ್ ಮಾಡ್ಸೋಕ್ಕೆ ವರ್ಕೇ ಆಗ್ತಾ ಇಲ್ಲ. ಗಾಯ್ಸ್, ಇಲ್ಲಿ ನೋಡಿ ಲ್ಯಾಂಡ್ ನೋಡೋಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಕಾಲೆಲ್ಲ ಮಾತಾಡಿಕೊಂಡು ಇಲ್ಲಿಂದ ಹೊರಡದೆ. ಸಖತ್ ದೂರ ಇದೆ ಸಿಟಿಯಿಂದ. ನಮ್ಮ ಮನೆಯಿಂದ 100 ಕಿಲೋಮೀಟ್ರ್ ಇದೆ. ಸೊ ನಾವು ನೇಹಾ ಮನೆಯಿಂದಾನೆ 50 ಚಿಲ್ಲರೆ ಇತ್ತು, ನಮ್ಮ ಮನೆಯಿಂದ 100. ನೋಡೋಣ ಏನು ಅಂತ. ನಮ್ಮ ಮನೆಯಿಂದ 75. ನೋಡಿ ಗಾಯ್ಸ್, 25,000 ಗ್ಲಾಸ್ ಅಂತೆ. ನೋಡಿ ಗಾಯ್ಸ್ ಅಲ್ಲಿ ಹಂಗೆ ತೆಗ್ದ್ಬಿಟ್ಟು ಹಾಕೊಳ್ಳಿ. ಗುಪ್ತಾ ರಜನಿಕಾಂತ್ ಥರ ಒಂದು ಸ್ಟೈಲ್. ಹಾಂ
ಹೋನಾ ಸೊ ಅಲ್ಲಿ ಪ್ರಾಪರ್ಟಿ ನೋಡಿ ಈಗ ನಾವು ಲಂಚಿಗೆ ನಿಲ್ಸಿದ್ದೀವಿ. ಇನ್ನು ತಿಂದಮೇಲೆ ಇವತ್ತು ಆ್ಯಕ್ಚುಲಾಗಿ ನಾನು ಮತ್ತು ನೇಹ ಅವರು ಆಶ್ರಮಕ್ಕೆ ಹೋಗ್ತಾ ಇರೋದು. ಮೆಡಿಟೇಷನ್ ಕ್ರಿಯೇಟರ್ಸ್ ಏನೋ ಒಂದು ಮೀಟಪ್ ಇದೆ, ಅಂದರೆ ಇಂಡಿಯಾದಿಂದ ಎಲ್ಲ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಮೆಡಿಟೇಷನ್ಗೆ ನಾನು ಗುಪ್ತಾ ತುಂಬ ದಿನ ಹೋಗ್ಬೇಕು ಅಂದ್ಕೊಂಡಿದ್ವಿ. ಕರೆಕ್ಟ್ ಟೈಮ್ಗೆ ಆಯಿತು. ಸೊ ಇಬ್ಬರು ಬುಕ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಅದು ಹೇಗಿರುತ್ತೆ ನೋಡೋಣ ಬನ್ನಿ. ಈಗ ಫಸ್ಟು ಊಟಕ್ಕೆ ಹೋಗೋಣ. ಗೈಸ್ ರೆಸ್ಟೋರೆಂಟ್ ರೀಚ್ ಆಗಿ ಇಲ್ಲಿ ನೋಡಿ ಅಣ್ಣ ಮಸಾಲೆ ದೋಸೆ ಇಳಿಸ್ತಾವ್ರೆ. ಆಹಾ ಬೆಣ್ಣೆ ಅಲ್ಲಿ ನೋಡಿ, ಆಹಾ ಉಚ್ತಾ ಇರೋದು ನೋಡಿ ಬೆಣ್ಣೆನ ದೋಸೆಗೆ. ಒಪ್ಪಪ್ಪಪ್ಪಪ್ಪ ಬೆಣ್ಣೆ ದೋಸೆ ನಾನು ಒಳ್ಳೆ ನಾನ್ ವೆಜ್ ಊಟ ತಿನ್ನೋಣ ಅಂದರೆ ಇಬ್ಬರು ವೆಜ್ಜು ಇವ್ರ ಜೊತೆ ಬಂದಿದ್ದೀವಿ. ಅಲ್ಲ ಅವ್ರು ಹೇಳಿದ್ರು, ಬಟ್ ಅವ್ರ ಪಾಪ ನಾನು ತಿನ್ಬೇಕಾರೆ ಅಂತಿದ್ರೆ ಆಗಲ್ಲ. ಏನಿಲ್ಲ ಆ ಥರ ಮಾಡ್ತೀವ ನಾವು. ನಾವು ಮಾಡಲ್ಲ ಮಗ. ನಾವು ಮಾಡಲ್ಲ ಮಗ. ತಿನ್ನು ನಿನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನು ಫಸ್ಟ್ ತಿನ್ನು ನೀನು. ನಾವು ಮಾಡೋಣ ಅಂತಾನೆ. ಬೆಳಗ್ಗೆ ತಿಂಡಿ ತಿನ್ಕೊಂಡ್ ಬಂದಿರೋದು. ನಾನು ತಿಂಡಿ ತಿಂದೇ ಇಲ್ಲ ಮಗ. ತಿಂಡಿ ನೋಡು 6 ಗಂಟೆ. ಫಸ್ಟ್ ಬೈಟ್ ಹೋಗ್ತಾ ಇದೆ. ಸಾರು ಎತ್ಕೊಂಡಿದ್ದಾರೆ. ಚಟ್ನಿಲಿ ಮುಳುಗಿಸಿದ್ದಾರೆ. 3 ಸರಿ ಮುಳುಗಿಸಿದ್ದಾರೆ ಚಟ್ನಿಲಿ. ಗೋಬಿ ಬಂದಿದೆ, ಎತ್ತುತ್ತಾ ಇದ್ದಾರೆ. ತಿನ್ನು. ಕಡುಮ್ ಅಂತ ಇದೆ ಒಳಗೆ. ನಮ್ಮ ಗೋಬಿನೂ ಬಂದಿದೆ, ಬನ್ನಿ ತಿನ್ನೋಣ. ಇದು ಬಿಫೋರ್ ಮಿಲಾ ಮಗನಿದ್ದು ಗೋಬಿ. ಇದು ಎಲ್ರಿಗೂ ಮಗ. ಸರ್ ಇವ್ರಿಗೂ ಕೊಡಿ, ಆಮೇಲೆ ಒಬ್ಬನೇ ತಿಂದೆ ಅಂದ್ಬಿಡ್ತಾರೆ. ಹಸುವಾಗ್ಬಿಟ್ಟಿದೆ ಗೈಸ್, ಹೊಟ್ಟೆ ಫುಲ್ ಗುಡು ಅಂತಿದೆ. ಈ ಜಾಗ ನೋಡಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ. ಸನ್ಸೆಟ್ ಆಗ್ತಾ ಇದೆ, ಸಖತ್ ವೈಬು, ಜನ ಎಲ್ಲ ಇದ್ದಾರೆ. ಈ ಜಾಗದಲ್ಲಿ ಇಷ್ಟು ಜನ ಇರ್ತಾರೆ ನಾನು ಅನ್ಕೊಂಡಿರಲಿಲ್ಲ. ಒಂಥರ ಯಾವುದೋ ಹಿಲ್ ಸ್ಪಾಟ್ ಥರ ಇದೆ ಫೀಲಿಂಗು. ನೋಡಿ ಅಲ್ಲಿ ಹಿಲ್ ಕಾಣ್ತಾ ಇದೆ. ಯಾವುದೋ ಟ್ರಿಪ್ಪಿಗೆ ಬಂದಂಗೆ ಫೀಲ್ ಆಗ್ತಿಲ್ಲ ಮಗ. ಹಾಂ ಟ್ರಿಪ್ಪೇ ಇದು ಆಲ್ಮೋಸ್ಟ್. ಬಟ್ ಇಲ್ಲಿ ಯಾವುದೋ ಮಸ್ತ್ ಇದು ತಿಂದ್ಬಿಟ್ಟು ಇಬ್ರು ವೆಜಿಟೇರಿಯನ್ಸ್ ಅಲ್ವಾ, ಒಬ್ರಿಗೆ ಟೇಸ್ಟ್ ಇಷ್ಟ, ಇಬ್ಬರಿಗೆ ಪಕ್ಕ ಇಷ್ಟ ಆಗುತ್ತೆ. ದೈಪುರಿ ತಿಂದ್ಬಿಟ್ಟು ಸಕ್ಕದಾಗಿದೆ ಅಂತ 2 ದೈಪುರಿ ತಿಂದವ್ರು ಇಬ್ರು. 2 ಪ್ಲೇಟ್ ತಗೊಂಡು ಇಬ್ರು ತಿಂದ್ವಿ. 1 ಪ್ಲೇಟ್ ಒಬ್ರು. 2 ಪ್ಲೇಟ್ ತಿಂದವ್ರೆ. ಏನಿವಾಗ ಏನ್ರಿ ಹೊಡಿತೀರಾ? 4 ಪ್ಲೇಟ್ ಆರ್ಡರ್ ಮಾಡಿದ್ವಿ ಬ್ರೋ ನಾವು. 5 ಪ್ಲೇಟು. ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಇವತ್ತು ಸ್ಟೇಯಿಂಗ್ ಇನ್ ಕಾರ್ ಆಗೋಗ್ತಾ ಇದೆ ನಮ್ಮದು. ಸ್ಟೇಯಿಂಗ್ ಇನ್ ಕಾರ್ ಆಗಿಬಿಟ್ಟಿದೆ. ಅಮ್ಮಮ್ಮ ಅಂದರೆ ಒಂದು 6-7 ಅವರ್ ಕಾರಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಇನ್ನೊಂದು 17 ನಿಮಿಷ ಮಾಲ್ ಇದೆ. ಮಾಲಿಗೆ ಹೋಗಿ ಬಟ್ಟೆ ತೊಗೊಂಡು, ನಾನು ಏನು ಬಟ್ಟೆ ಎತ್ಕೊಂಡಿಲ್ಲ, ಒಂದಷ್ಟು ಬಟ್ಟೆ ಎಲ್ಲ ತೊಗೊಂಡು ಇಲ್ಲಿಂದ ಮಾಲಿಂದ ಆಶ್ರಮಕ್ಕೆ ಹೋಗೋದು. ನೋಡೋಣ ಏನಾಗುತ್ತೆ ಅಂತ. ಮಳೆ ನಿಲ್ಲುತ್ತಾ ಏನು ಕತೆ. ನನಗೆ ಲಿಟ್ರಲಿ ತಲೆನೋವು ಸ್ಟಾರ್ಟ್ ಆಗೋಯ್ತು. ಕತೆ ಏನು ಅಂದರೆ, ಮಳೆ ಬರ್ತಿದೆ ಆಚೆ, ಕಿಟಕಿ ತೆಗಿಯಂಗಿಲ್ಲ, AC ಹಾಕ್ಲೇಬೇಕು. ಅಯ್ಯೋ AC ನಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಲಿಟ್ರಲ್ ತಲೆನೋವು ಸ್ಟಾರ್ಟ್ ಆಗೋಯ್ತು. ನಮ್ಮ ಗುಪ್ತು ಅವರು ಇಲ್ಲೇನೋ ಒಂದು ಡೋನಟ್ ತೊಗೋಬೇಕು ಅಂತ ನಿಂತಿದ್ದಾರೆ. ಒಂದು ಡೋನಟ್ ತೊಗೊಂಡ್ಬರ್ತಾರೆ. ಎಲ್ಲರೂ ಅದೆಲ್ಲ ಒಂದು ಬೈಟ್ ತೊಗೊಳ್ಳೋದು. ಮತ್ತು ನಾವಿಲ್ಲಿ ಬಂದಿರೋದು ಮೇನ್ಲಿ ನನಗೆ ಒಂದು ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ, ಬಟ್ಟೆ ಒಂದಷ್ಟು ಟೀ ಶರ್ಟ್ಸ್ ಎಲ್ಲ ತೊಗೊಳೋದಿದೆ. ಇವತ್ತು ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಬಟ್ಟೆ ತೊಗೋಬೇಕಿತ್ತು. ನಾನು ಅಲ್ಲಿಂದ ಮನೆಯಿಂದ ಏನೂ ತಂದಿಲ್ಲ, ಅದಕ್ಕೆ ಶಾಪಿಂಗ್ ಮಾಡೋಣ ಅಂತೇಳಿ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಆರ್ಡರ್. ನಾವು 3 ಪೀಸ್ ಮಾಡ್ಕೊಂಡು ತಿಂತಾ ಇದ್ದೀವಿ ನೋಡಿ. ಚಿಕ್ಕ ತೊಗೋತೀನಪ್ಪ ನಾನು, ಬೇಡ ದೊಡ್ಡದೇ ತೊಗೊಂಡ್ಬಿಡ್ತೀನಿ. ಗೈಸ್, ಸೊ ನಾನು ಇಲ್ಲಿಗೆ ಬಂದು 3 ಕುರ್ತಾಗಳು ತೊಗೊಳ್ತಾ ಇದ್ದೀನಿ. ಮತ್ತು ಒಂದಷ್ಟು ನೈಟ್ ವೇರ್ಸ್ ಎಲ್ಲ ತೊಗೋಬೇಕು, ಅದು ಇವಾಗ ಹೋಗ್ತೀವಿ. ಬಟ್ ಕುರ್ತಾ ಎಲ್ಲ ತೊಗೊಂಡು ಹೋಗೋಣ. ಇದೆಲ್ಲ ನಮ್ಮ ನೇಗು ಅವ್ರು ಸೆಲೆಕ್ಟ್ ಮಾಡಿರೋದು, ಒಂದು ನನ್ನ ಸೆಲೆಕ್ಷನ್ ಇಲ್ಲ. ನೀವು ಸೇರಿ ಸೆಲೆಕ್ಟ್ ಮಾಡಿದ್ರೆ ಬನ್ನಿ ತೊಗೊಳ್ಳೋಣ. ಸೊ ಒಂದಷ್ಟು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಪೇ ಮಾಡೋಕ್ಕೆ ನಮ್ಮ ಶಶಾಂಕ್ ಮಲ್ಲಿಕಾರ್ಜುನ ಇಲ್ಲಿದ್ದಾರೆ. ನಮ್ಮ ಫೋನ್ಪೇ ವರ್ಕ್ ಆಗ್ತಿಲ್ಲ. ನಮ್ಮ ಶಶಾಂಕ್ ಕೊಡಿಸ್ತಾ ಇರೋದು ನನಗೆ. ಏನಿಲ್ಲ ಮಗ, ಲವ್ ಯು ಮಗ, ಲವ್ ಯು. ನಿಂದೆ ದುಡ್ಡು ಮಗ, ನಾನೇ ನಿಂಗೆ ದುಡ್ಡು ಕೊಡಬೇಕು. ಲವ್ ಯು ಮಗ, ನಾನೇ ನಿಂಗೆ ದುಡ್ಡು. ಆತ್ ಮಗ. ಗಿಫ್ಟ್ ಬೇರೆ ಮಗ, ಇದು ಬೇರೆ ಮಗ. ಏನೋ ಕೊಡಿಸ್ತಾನೆ ಅಂತ ಖುಷಿ ಅದೇ. ಸರ್ ಇದೊಂದು ಬಿಲ್ ಮಾಡಿಬಿಡಿ. ಅಲ್ಲ ಇದು ಬೇಡ ಮಗ, ಅದೇ ಗಿಫ್ಟ್. ಯಾವುದೋ ಗಿಫ್ಟ್ ಅಂದಲ್ಲ, ಅದೇ ಕೊಡು. ಅಲ್ಲ ಗಿಫ್ಟ್ ಕೊಟ್ಟು ದೊಡ್ಡದಾಗೆ ಕೊಡ್ತೀನಿ ನೀನು. ಅದಕ್ಕೆ ಮನೆಗಿನ ಆಸ್ತಿ ಗೀಸ್ತಿ ನಿಮ್ಮ ಹೊಲಗಿಲ್ಲ ಬರ್ಕೊಡಂಗಿದ್ರೆ ಬರ್ಡೇಗೆ ಹಂಗಿರುತ್ತೆ ಗಾಯ್ಸ್. ನಮ್ಮ ಶಶಾಂಕ್ ಅವರು ಫೈನಲಿ ಒಂದು ಶಶಾಂಕ್ ಪಾಸ್ವರ್ಡ್ ಬಂದ್ರೆ ಏನು ಮಗ? ಫೋನ್ ಪೇ ಪಾಸ್ವರ್ಡು. ಥ್ಯಾಂಕ್ ಯು ಶಶಾಂಕ್ ಅವರೇ. ಬೇಡ ಹಂಗೆ ನೋಡಿ ಇನ್ನೊಂದು ಜಾರಾಗ ಹೋಗ್ಬೇಕು. ಬನ್ನಿ ನಿಮ್ಮ ಮಗ. ನಾನು ಕೊಡಬೇಕಾಗಿರೋದನ್ನ ಎಕ್ಸೆಲ್ ಶೀಟ್ಗೆ ಹಾಕಿಟ್ಟಿದ್ಯಾ? ಎಕ್ಸೆಲ್ ಶೀಟಲ್ಲಿದೆ. ನಾನು ಎಷ್ಟು ಕೊಡಬೇಕು ಅನ್ನೋದು ನೋಡಿ. ಇಲ್ಲ ನಾನು ನಿಂಗೆ ಕೊಡೋದೆಲ್ಲ ಬರ್ತಿದ್ದೀನಿ. ಹೌದಾ? ಅದು ಸ್ವಲ್ಪ ಅಪ್ಡೇಟ್ ಮಾಡಿ. ಸರಿ ಮಾಡಿ ಮಗ. ಬರ್ಕೋತಾವ್ ನೋಡಿ. ನೀವು ಕೊಡ್ಬೇಕಾಗಿರೋದು ನಾನು ನಿನಗೆ ಕೊಡ್ಬೇಕಾಗಿರೋದು. ಗೈ ಶಾರ್ಪ್ ಶೂಟ್ರು ಹೊಡ್ತಿದ್ದಾರೆ. ಬಾಯ್ ಮಗ, ಹುಷಾರ್. ಥ್ಯಾಂಕ್ ಯು. ಸೊ ಎಲ್ಲ ಐಟಮ್ಗಳು ತೊಗೊಂಡು ಝಾರಾ, H&M, ಪೂಮಾ ಮತ್ತು ಶಾಪರ್ ಸ್ಟಾಪ್ ಎಲ್ಲನೂ ಮುಗಿಸಿ ರೌಂಡ್ ಹೊಡೆದು
ಈಗ ನಾವು ಮಾರ್ಟ್ಗೆ ಹೋಗ್ತಿದ್ದೀವಿ ಕೆಳಗೆ, ಯಾಕೆಂದರೆ ಕೆಳಗೆ ಅಂಬ್ರೆಲ್ಲ ತೊಗೊಂಡು ಹೋಗ್ಬೇಕಂತೆ. ಅಂಬ್ರೆಲ್ಲ ಇಸ್ ಮಸ್ಟ್ ಅಂತ ನಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಅಂಬ್ರೆಲ್ಲ ತೊಗೊಂಡು ಹೋಗೋಣ ಬನ್ನಿ. ಈ ಸ್ಮಾರ್ಟ್ ಒಳಗೆ ಬಂದು ಅಂಬ್ರೆಲ್ಲ ಹುಡ್ಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲಿದೆ ಅಂತ ಸಿಗ್ತಿಲ್ಲ, ಯಾರು ಕೇಳೋಣ ಅಂದರೆ ಯಾರು ಕಾಣ್ತಾ ಇಲ್ಲ. 2 ಅಂಬ್ರೆಲ್ಲ ತೊಗೋಬೇಕು, ಬಿಕಾಸ್ ಸಖತ್ ಬಿಸಿಲಿದೆ. ಮತ್ತು ಒಂದು ನೇಲ್ ಕಟ್ರ್ ತೊಗೊಳೋದಿತ್ತು, ಹೆಂಗೂ ಇಲ್ಲೇ ಸಿಕ್ತು, ಇರಲಿ ಅಲ್ಲ. ಲಾಸ್ಟ್ ಒಂದು ಅಂಬ್ರೆಲ್ಲ ತೊಗೊಂಡ್ರೆ ನಮ್ಗೆ ಇವತ್ತಿನ ಟಾಸ್ಕ್ ಮುಗೀತು. ಸೀದಾ ಆಶ್ರಮಕ್ಕೆ ಹೋಗೋದೆ ಅಲ್ಲ ಹೋಗ್ತು, ಎಲ್ಲ ತೊಗೊಂಡಿದ್ದಾಯಿತು. ಬಟ್ ನಾವು ಸ್ವಲ್ಪ ಅವರು ತಿನ್ಬಿಡೋಣ ಅಂತ, ಯಾಕಂದರೆ ಒಂದು ಆಶ್ರಮಕ್ಕೆ ಹೋಗೋಷ್ಟರಲ್ಲಿ ಅಲ್ಲೆಲ್ಲ ಕ್ಲೋಸ್ ಆಗುತ್ತೆ, ತಿನ್ನೋಕ್ಕೆ ಏನೂ ಇರಲ್ಲ. ಅದ್ರದ್ದು ಏನು ಮಾಡೋದು ನೋಡಬೇಕು, ಬಿಕಾಸ್ ನಾವು ಹೊಟ್ಟೆ ಫುಲ್ ಆಗಿದೆ. ವಿಲ್ ಡಿಸೈಡ್ ಇದು ಶಾಪಿಂಗ್ ಮುಗಿಯೋಷ್ಟರಲ್ಲಿ ಹೊಟ್ಟೆ ಹಸ್ವಾಗುತ್ತಾ ಅಂತ. ನಮಗೆ ಎಲ್ಲೋ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅನ್ನೋ ಥರ ಶಾಪಿಂಗ್ ಮಾಡ್ತಿರೋ ಥರ ಫೀಲ್ ಆಗ್ತಿದೆ. ಬೇಡ ಆಗಿಂದನೂ ಏನೋ ದೊಡ್ಡ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲೋ ನಾವು ಅಂತ. ಹೋಗ್ತಿರೋದು ಆಶ್ರಮಕ್ಕೆ ಮೆಡಿಟೇಟ್ ಮಾಡೋಕ್ಕೆ. ನಾವು ಹೋಗ್ತಿರೋದು ಆಶ್ರಮಕ್ಕೆ, ಇವ್ರು ತೊಗೋತಿರೋದು ಜೆಲ್ಲಿ ನೋಡಿ. ನಾನು ಅಂಬ್ರೆಲ್ಲ ಇಟ್ಕೊಂಡು ತಾತ ಥರ ವಾಕ್ ಮಾಡ್ತಾ ಇದ್ದೀನಿ. ಪ್ಲೀಸ್, ನನಗೂ ನೇಹ ಅವ್ರ ಮಧ್ಯೆ ಯಾವಾಗಲೂ ಜಗಳ. ಅವ್ರು ಯಾವಾಗಲೂ ಈ ಬ್ಲೂ ಕಲರ್ ಬಾಟ್ಲು ತೊಗೋ ಅಂತಾರೆ, ನಾನು ಯಾವಾಗಲೂ ನಾರ್ಮಲ್ ಬಿಸ್ಲರಿ ತೊಗೋ ಅಂತ ನಾನು ಯಾವಾಗಲೂ ಇದನ್ನು ತೊಗೊಳ್ತೀನಿ. ಏನಂದರೆ ಇದರಲ್ಲಿ ಮಿನರಲ್ಸ್ ಇರುತ್ತೆ, ಇದರಲ್ಲಿ ಮಿನರಲ್ಸ್ ಇರಲ್ಲ. ಇದು ಬರೀ ನಾರ್ಮಲ್ ನೀರು, ಇದು ಮಿನರಲ್ ವಾಟರ್. ನೀರು ಕುಡಿಯೋದು ನಾವು ಹೈಡ್ರೇಟ್ ಆಗೋದಕ್ಕೆ, ಮಿನರಲ್ಸ್ಗೆ ಬೇರೆ ಫುಡ್ ಎಲ್ಲ ತಿಂತೀವಿ. ಹೌದಾ? ಸರಿ ಗೊತ್ತಾ, ಸಾರಿ. ಇದು ತೊಗೊಂಬಿಡಿ ನನಗೆ. ಇಲ್ಲ, ನನಗಿದೆ ಇಷ್ಟ ಆಶ್ರಮಕ್ಕೆ ಯಾರ್ಯಾರು ಏನೇನು ತೊಗೊಂಡು ಹೋಗ್ತಾರೆ ನೋಡಿ. ಕಿಟ್ಕ್ಯಾಟ್ ಚಾಕ್ಲೇಟ್ ಏನಕ್ಕೆ ಗೊತ್ತಾ ಆಶ್ರಮಕ್ಕೆ? ಕೊಡೋಣ ಅಂತ. ಹಬ್ಬ ಮಧ್ಯಾಹ್ನ ಹೊತ್ತು ತಿನ್ನಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಎತ್ಕೊಂಡಿರೋದು. ರೈಸು ಮಾಲಿಂದ ಹೊರಟು ನಾವು ಸ್ವಲ್ಪ ಡಿನ್ನರ್ ಸ್ವಲ್ಪ ತಿನ್ಬಿಡೋಣ, ಇಲ್ಲಾಂದರೆ ಹಸುವಾಗುತ್ತೆ ನೈಟೆಲ್ಲ ಅಂತೇಳಿ ಬಂದಿದ್ದೀವಿ ತಿನ್ನೋಕ್ಕೆ. ತಿನ್ಬಿಟ್ಟು ಇಲ್ಲಿಂದ ಸೀದಾ ಆಶ್ರಮಕ್ಕೆ ಹೋಗೋಣ. ಇಚ್ಕೋ ದೂರ ಕೂತ್ಕೊಳ್ಳೋಕ್ಕಾಗಿಲ್ಲ ನಮ್ಮ ಹುಡುಗಿಗೆ, ಪಕ್ಕನೇ ಬಂದ್ಬಿಟ್ರು, ಪಕ್ಕ ಓಡಿ ಬಂದ್ಬಿಟ್ಟಿದ್ದಾರೆ. ಸೋಕೆ ಸ್ಟಾರ್ಟಿಂಗಲ್ಲೆಲ್ಲ ಹಿಂಗಿರುತ್ತೆ, ಲವ್ ಎಲ್ಲ ಹಿಂಗೆ, ಸ್ಟಾರ್ಟಿಂಗಲ್ಲೆಲ್ಲ ಹಿಂಗೆ. ನೀವು ಕರೆದ್ರೆ ನಾನು ಬಂದ. ನೀವೇ ಬಂದಿದ್ದು? ನಿಜ ಹೇಳಿ, ನಿಜ ಹೇಳಿ. ರೈಸ್ ಎಗ್ ಫ್ರೈಡ್ ರೈಸ್ಗೆ ಯಾರಾದರೂ ಮೊಸರು ಸಾಂಬಾರು ಹಾಕ್ಕೊಂತೀನಿ. ಸಾಂಬಾರು ಓಕೆ, ಮೊಸರು ಎಗ್ ಫ್ರೈಡ್ ರೈಸ್ಗೆ ಮೊಸರು ವಿಯರ್ಡ್ ಕಾಂಬಿನೇಷನ್. ರೈಸ್ ಇವಾಗ ಏನಾಯ್ತು ಗೊತ್ತಾ, ಹೋಟ್ಲಿಂದ ಕೆಳಗೆ ಇಲ್ಲಿದ ತಕ್ಷಣ ನಾನು ಗುಪ್ತು ಇಬ್ಬರು ಹಿಂಗೆ ನಡ್ಕೊಂಡ್ಬಂದು ಈ ಡೋರ್ ಹತ್ರ ಬರ್ತಾ ಇದ್ದೀವಿ. ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಗಾಡಿ ಓಡಿಸಿ ಅಭ್ಯಾಸ ಇಲ್ವಲ್ಲ, ಅದು ಕೂತು ನಾನು ಅಯ್ಯೋ ನಾನು ಗಾಡಿ ಓಡಿಸ್ಬೇಕು ಅಂತ ವಾಪಸ್ ಈ ಕಡೆ ಬಂದೆ. ಫೈನಲಿ ಊಟ ಆಯಿತು. ಈಗ ನಾವು ವಾಪಸ್ ಫೈನಲಿ ಹೊರಟಿದ್ದೀವಿ. ಬೆಳಗಿಂದ ಹೇಳಿ ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಟೈಮ್ 10 ಗಂಟೆ. ಬನ್ನಿ ಈಗ ಹೋಗಿ ಹೆಂಗಿರುತ್ತೆ ಏನು ನಾಳೆ ಇರೋದು. ಇವತ್ತು ನಾವು ಬೇಗ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆನೂ ಹೋಗ್ಬೋದಿತ್ತು, ಇವತ್ತು ನೈಟ್ ಹೋಗ್ಬೋದಿತ್ತು. ಸೊ ವಿತೌಟ್ ನಾಳೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆಲ್ಲ ನಾವು 4 ಗಂಟೆ ಮನೆಯಿಂದ ಬಿಟ್ಟು ಇಲ್ಲಿ ಬಂದು 6 ಗಂಟೆಗೆ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ನೈಟ್ ಆರಾಮಾಗಿ ಹೋಗಿ ಇದ್ದು ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಲೆಟ್ಸ್ ಗೋ. ಏನೇನಾಗುತ್ತೆ, ಯೋಗ ಗೀಗ ಎಲ್ಲ ಇರುತ್ತೆ. ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ಒಂದು 3 days ಆಫ್ ಬ್ರೇಕ್ ಬೇಕಿತ್ತು ಎಲ್ಲದ್ರಿಂದ. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ, ಹೆಲ್ಪ್ ಆಗುತ್ತಾ ಇಲ್ವಾ, ಏನು ಕತೆ ಅಂತ. ಲೆಟ್ಸ್ ಗೋ. ಇದರಿಂದ 19 ನಿಮಿಷ ಇದೆ ಇನ್ನು. ಫೈನಲಿ ರೀಚ್ ಆಗಿ ನಮ್ಮ ಸೂಟ್ ಕೇಸ್ಗಳನ್ನ ಎತ್ಕೋತಾ ಇದ್ದೀವಿ. ಈ ಸೂಟ್ ಕೇಸಲ್ಲಿ ಏನೂ ಇಲ್ಲ, ಎಲ್ಲ ಕೈಯಲ್ಲಿದೆ. ಕವರ್ ಎತ್ಕೊಂಡು ಹೋಗ್ಬೇಕು, ಅಲ್ಲಿ ಕಾರಲ್ಲಿದೆ. ಬನ್ನಿ. ಗುಪ್ತು ಅವರು, ಸೊ ಇಲ್ಲಿ ಡಬಲ್ ಶೇರಿಂಗ್ ರೂಮ್ ಇರೋದು. ಅವರು ಯಾವುದೋ ಒಂದು ಅನ್ನೋನ್ ಕ್ರಿಯೇಟರ್ ಜೊತೆ ಹೋಗಿ ಇವತ್ತು ಸ್ಟೇ ಮಾಡ್ತಾರೆ. ನಾನು ಒಂದು ಅವ್ರ ಫೀಮೇಲು, ನನ್ನ ಮೇಲು, ಒಂದು ಅನ್ನೋನ್ ಕ್ರಿಯೇಟರ್ ಜೊತೆ ಸ್ಟೇ ಮಾಡಬೇಕು. ಸೊ ನೋಡೋಣ ಹೇಗಿರುತ್ತೆ ಅಂತ. ಐ ಡನ್ ದಿಸ್ ಬಿಫೋರ್, ಬಟ್ ಇವ್ರು ಫಸ್ಟ್ ಟೈಮ್ ಅನ್ಸುತ್ತಲ್ಲ. ನೀವು ಲಾಸ್ಟ್ ಟೈಮ್ ಬಂದಾಗ ಕ್ರಿಯೇಟರ್ ಜೊತೆ ಇರಲಿಲ್ಲ ಅನ್ಸುತ್ತೆ. ಹೇಗೆ ಅನಿಸ್ತಾ ಇದೆ? ಕ್ರಿಯೇಟರ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಈಗ? ಸೇಮೇನಾ? ಬನ್ನಿ ಗೈಸ್, ಎತ್ಕೊಂಡು ಹೋಗೋಣ ಬ್ಯಾಗ್ನ. ಗೈಸ್, ಕ್ಯಾಪ್ನ ಓಪನ್ ಇಟ್ಟು ನೇಹಾ ಗುಪ್ತಾ ಅವ್ರನ್ನ ಕಾರ್ ಸೀಟ್ನ ಎಲ್ಲ ಒದ್ದೆ ಮಾಡಿರುತ್ತೆ. ಸೀಟ್ ಬ್ಯಾಗ್ ಎತ್ತಿ ಅಲ್ಲಿ ನೋಡಿ, ಸೀಟ್ ಎಲ್ಲ ಹಾಳಾಯಿತು. ಅದಕ್ಕೆ ಈಗ ಸರ್ವಿಸ್ ಮಾಡ್ಸೋಕ್ಕೆ ಕಾರ್ ಸೀಟಿಗೆ ಎಷ್ಟು ಬೀಳುತ್ತೋ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಇದೆಲ್ಲ ಹಾಳಾಗಿದೆ, ಇದೆಲ್ಲ ಜಂಕ್ ಆಗಿಬಿಡುತ್ತೆ ಇವಾಗ. ಇರಲಿ, ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ರೂಮ್ಸ್ಗೆ ಹೋಗಿ ನಮ್ಮ ಲಗೇಜ್ಗಳನ್ನೆಲ್ಲ ಇಟ್ಟು, ನಾನಂತೂ ಫುಲ್ ಸೆಟ್ಟೆಲ್ಲ ಮಾಡ್ಬಂದಿದ್ದೀನಿ, ಹೋಗಿ ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ದೀವಿ. ನೋಡಿ, ಜಾಗ ಏನು ಕ್ರೇಜಿ ಆಗಿದೆ ನೋಡಿ. ಸೊ ವಾಕ್ ಮಾಡ್ತಾ ಇದ್ದೀವಿ. ವಾಕ್ ಮಾಡಿ ಮೇಲೆ ಹೋಗಿ ನಾನು ನನ್ನ ರೂಮ್ ತೋರಿಸ್ತೀನಿ. ನಮ್ಮ ರೂಮಲ್ಲಿ ಯಾರೋ ನನ್ನ ರೂಮ್ ಏನಂತಾರೆ ಅದಕ್ಕೆ, ರೂಮ್ ಪಾರ್ಟ್ನರ್ ಬಂದು ಗುಜರಾತಿ. ಸ್ವಲ್ಪ ಗುಜರಾತಿ ಕಲ್ತ್ಕೊಳ್ಳೋಣ, ಹೋಗೋಣ. ಬಾಯ್ ಗೈಸ್. ಅವರು ಅವರ ರೂಮ್ ಮೇಟ್ ಜೊತೆ ಇರ್ತಾರೆ. ಬಾಯ್ ಗುಪ್ತು, ಬಾಯ್. ಗುಡ್ ನೈಟ್. ನಾಳೆ 7 ಗಂಟೆ ಅರ್ಲಿ ಮಾರ್ನಿಂಗ್. ಬಾಯ್ ಗೈಸ್. ನಂದು ಇವ್ರದ್ದು ಈ ಕಾರ್ನರ್ ಆದರೆ, ನಂದು ಇದು 5th ಫ್ಲೋರ್. ನಂದು 3rd ಫ್ಲೋರಲ್ಲಿ ಇನ್ನೊಂದು ಕಾರ್ನರ್. ಎಷ್ಟು ಉದ್ದದೆ ಓದ್ತಾ ಇದು, ಹೋಗ್ತಾ ನಾನು ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ಬನ್ನಿ ಈಗ
ಒಬ್ಬನೇ ನಡ್ಕೊಂಡು ಬರೋಬೇಕು, ಕತ್ಲಿದೆ. ರೀಲ್ಸ್ ನೋಡಿಕೊಂಡು ಏನೂ ಆಗದಿರೋ ಥರ ನಡ್ಕೊಂಡು ಹೋಗ್ಬಿಡೋದು. ಗೈಸ್ ರೂಮಿಗೆ ಬಂದು ನಂದೆಲ್ಲ ಐಟಮ್ನಲ್ಲಿ ನೋಡಿ ಹೆಂಗೆ ಜೋಡಿಸ್ಕೊಂಡಿದ್ದೀನಿ. एक बार हाय बोल दो. दिस इज माय न्यೂ ಗುಜರಾತ್ ಫ್ರೆಂಡ್. ಸೊ ಇಸ್ ಕೆವಿನ್ ಬ್ರೋ. ಹಾಯ್ ಬ್ರೋ ಹಾಯ್. ಒಂದು 1 ಅವರ್ ಮಾತಾಡೋದು ಇಬ್ಬರು ಕೂತ್ಕೊಂಡು. ಸೊ ಅವ್ರ ನೀಶ್ ಬಗ್ಗೆ, ಅವ್ರ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನ್ನು. ಈಗ ಮಲ್ಗಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ. ನೋಡಿ ನಾನು ತಂದಿರೋ ಬಟ್ಟೆ ಬ್ಯಾಗೆಲ್ಲ ಹೆಂಗೆ ಸೈಡಿಗೆ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಹಚ್ಕೋ. ನನಗೆ ಕೆಳಗೆ ಹೋಗಿ ಒಬ್ಬರು ಪೋಟರನ್ನು ಬಂದಿದ್ದಾರೆ. ಅವ್ರ ಹತ್ರ ಏನೋ ಒಂದಿದೆ, ಒಂದು ಸ್ಟೀಮರ್ ಕಳಿಸಿರೋದಕ್ಕೆ ಫೈಲ್ಸ್ ಹಾಕ್ಸ್ಬಿಟ್ಟು ಕಳಿಸ್ಬೇಕು ವಾಪಸ್ಸು. ಹಚ್ಕೋ ಗೈಸ್. ಸೊ ನಾನು ಫೈಲ್ನ ಟ್ರಾನ್ಸ್ಫರ್ ಮಾಡಿ ನಮ್ಮ ಗುಪ್ತನು ಕರೆಕ್ಟ್ ಟೈಮ್ ಕೆಳಗೆ ಬಂದರು. ಈಗ ಹೋಗ್ತಾ ಇದ್ದೀವಿ. ಸೊ ಇದು ಡೇ 1. ಏನೇನು ಮಾಡಿಸ್ತಾರೆ, ಏನು ಕತೆ ಎಲ್ಲ ನೋಡಿ ಈ ಬ್ಲಾಗ್ನ. ಹೆಂಗಿತ್ತು ನಿದ್ದೆ? ಹೆಂಗಿತ್ತು? ಚೆನ್ನಾಗಿ ಬಂತ? ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವ್ರ ಫೋನ್ನ. ನಾನು ಕಾಲ್ ಮಾಡ್ತಾ ಇದ್ದೀನಿ 6 ಗಂಟೆಗೆ ಎಬ್ಬರ್ಸನ ಅಂತ, ಎತ್ತುತ್ತಾನೆ ಇಲ್ಲ. ಓ ಬಿಡು, ಇವರು ಈ ಕಡೆ ತಿರ್ಕೊ ಮಲ್ಕೊಂಡ್ಬಿಟ್ಟವ್ರು, ಎದಳಲ್ಲ ಬಿಡು, ನಾನು ಮಲ್ಗ್ಬಿಡೋಣ ಅಂತ ರೆಡಿ ಆಗಿದ್ದೆ. ನೋಡ್ರಿ ಎತ್ಬಿಟ್ರು. ಅಲಾರ್ಮ್ ಇಟ್ಕೊಂಡು ಫ್ಲೈಟ್ ಮೋಡ್ ಹಾಕೊಂಡು ಮರಿದ್ದೀನಿ. ಎನಿವೇಸ್, ಈಗ ನಾನು ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ಬ್ಲಾಗ್. ನಾಳೆ ಏನಾಗುತ್ತೆ ಏನು ಅಂತ ನೋಡಿ. ಬಾಯ್ 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 ಹೇಳ್ರಿ ಗೊತ್ತಾ, ಹಿಂಗನ್ನಿ ಹುಡುಗಿರಿಗೆ ಮಾತ್ರ ಅಂತೇಳಿ. ಬಾಯ್.